ಮೋದಿ ನಿವಾಸದ ಬಳಿ ಕಾಂಗ್ರೆಸ್ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಡೆಯನ್ನ ವಿರೋಧಿಸಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇರೋದು. ಕೆಪಿಸಿಸಿಗೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ಹೊರಟಿದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆಗೆ ಸಿದ್ಧತೆಗಳು ನಡೆದಿರೋದು. ಆರ್ ಅಶೋಕ್ಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರ ನಿವಾಸದ ಎದುರುಗಡೆ ಕಾಂಗ್ರೆಸ್ನ ನಾಯಕರು ನಿನ್ನೆ ಪ್ರತಿಭಟನೆ ಮಾಡಿದ್ದರ ವಿಚಾರವಾಗಿ ಬಿಜೆಪಿ ಇದನ್ನ ಖಂಡಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡೋಣ ಅಂತ ಹೇಳಿ ಪ್ರತಿಭಟನೆಗೆ ಹೋಗಿರುವಂತಹದ್ದನ್ನು ತಾವು ಗಮನಿಸಿದ್ದೀರಿ. ನೋಡಿ, ಆರ್ ಅಶೋಕ್ ಅವರಿದ್ದಾರೆ, ಜಯನಗರ ಎಂಎಲ್ಎ ಇದ್ದಾರೆ, ಹಾಗೇನೆ ಅಶ್ವಥ್ ನಾರಾಯಣ ಅವರಿದ್ದಾರೆ, ಎಸ್ಆರ್ ವಿಶ್ವನಾಥ್ ಇದ್ದಾರೆ, ಸೇರಿದಂತೆ ಹಲವು ಬಿಜೆಪಿಯ ಶಾಸಕರುಗಳು, ವಿಪಕ್ಷದ ನಾಯಕರುಗಳು ಪ್ರತಿಭಟನೆಗೆ ಮುಂದಾಗಿರೋದು. ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಆ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇರತಕ್ಕಂತ ವ್ಯಕ್ತಿಗಳಿಗೆ ಇವತ್ತು ರಾಹುಲ್ ಗಾಂಧಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಚೈನಾ, ಪಾಕಿಸ್ತಾನ, ಅಮೆರಿಕ ಈ ತರದ ದೇಶಗಳು ಬೆಂಬಲ ಕೊಡ್ತಾ ಇರುವಂತ ಈ ಕಾಕ್ರೋಚ್ ಪಾರ್ಟಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ಹೋಗಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಕಾನೂನನ್ನ ಉಲ್ಲಂಘನೆ ಮಾಡಿ ದೇಶದ್ರೋಹವನ್ನ ಮಾಡ್ತಾ ಇದ್ದಾರೆ. ಯಾರು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ, ಆಪಾದನೆಗಳಿದೆ, ಜೈಲಲ್ಲಿದ್ದಾರೆ ದೇಶದ್ರೋಹದ ಮಾಡಿ. ಅಂತವರ ಪರವಾಗಿ ರಾಹುಲ್ ಗಾಂಧಿ ಅವರು ಹೊರಟಿರುವಂತದ್ದು ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರುವಂತಹ ದ್ರೋಹ. ಇವರು ಯಲಹಂಕ ಶಾಸಕರಾದಂತ ಎಸ್ಆರ್ ವಿಶ್ವನಾಥ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಬಿಜೆಪಿ ಕಾಂಗ್ರೆಸ್ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಪ್ರಧಾನಿರವರು ಉತ್ತರ ಕೊಟ್ಟಿದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ಉತ್ತರ ಕೊಟ್ಟಿದ್ರೆ, ಕಾಂಗ್ರೆಸ್ನವರು ಪ್ರಧಾನಿರವ್ರ ಮನೆಗೆ ಹೋಗ್ತಾನೆ ಇರಲಿಲ್ಲ ನಿನ್ನೆ ಅಂತ ಇವತ್ತು ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಒಂದಿಷ್ಟು ಕಾಂಗ್ರೆಸ್ನ ಸಚಿವರು ಹೇಳಿರುವಂತದ್ದು ನಿನ್ನೆಯಿಂದ. ನೋಡಿ, ಅವರೇ ಅತ್ಯಂತ ಭದ್ರತೆ ಇರತಕ್ಕಂಥ ಜಾಗ ಪ್ರಧಾನಮಂತ್ರಿಗಳು, ಯಾವುದೇ ಪ್ರಧಾನಮಂತ್ರಿಗಳು ಇರ್ಬೋದು, ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇರ್ಬೋದು, ಅದು ಇದ್ದೇ ಇದ್ದಂತ ಯಾವುದೇ ಪ್ರಧಾನಿಗಳಾದ್ರೂ ಕೂಡ ಅಲ್ಲೆಲ್ಲ ನೋ ಮ್ಯಾನ್ ಝೋನ್ ಇರ್ತಕ್ಕಂಥದ್ದು. ಇಲ್ಲ, ಇವರು ಮೊದಲೇ ಪ್ರಧಾನಮಂತ್ರಿ ಮನೆಗೆ ನುಗ್ತೀವಿ ಅಂತ ಹೋಗ್ಬೇಕು. ಮಲ್ಲಿಕಾರ್ಜುನ ಮನೆಯವರಿಗೆ ಹುಟ್ಟುಹಬ್ಬ ಅಂತ ಹೇಳಿ ಹೋಗಿ ಮೋಸದ ಇಡ್ತಾನೆ ಇದ್ರು. ಮೋಸದಲ್ಲೇ ನುಗ್ಗುವಂತ ಕೆಲಸ ಮಾಡ್ತಾರೆ. ತಾಕತ್ತಿದ್ರೆ ಅನೌನ್ಸ್ ಮಾಡಿ ಹೋಗ್ಬೇಕಾಗಿತ್ತು. ಅವರು ಉತ್ತರವನ್ನ ಕೊಡಬೇಕಾಗಿರೋದಲ್ಲಿ ಪಾರ್ಲಿಮೆಂಟ್ ಅಲ್ಲಿ, ಬರೀ ಮಾಧ್ಯಮಗಳ ಮುಖಾಂತರ ಕೊಡೋದಲ್ಲ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ ಒಪ್ಕೊಂಡವ್ರೆ, ಅಲ್ಲಿ ಮಾಡ್ಲಿ. ಮೊದಲು ಜಿರಳೆ ಪಾರ್ಟಿ ಅಂತ ಹೇಳಿದ್ರು. ಜಿರಳೆ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸೇರ್ಕೊಂಡು, ಕಾಂಗ್ರೆಸ್ ಜೊತೆ ಆಪ್ ಸೇರ್ಕೊಂಡು, ಕಮ್ಯುನಿಟಿ ಸೇರ್ಕೊಂಡು, ಮತ್ತು ಪಾರ್ಲಿಮೆಂಟ್ ಹೊಡೆದಾಕ್ತಿವಿ, ನೇಪಾಳ ತರ, ಶ್ರೀಲಂಕಾ ತರ ಎಲ್ಲ ಧೂಳು ಮಾಡ್ತೀವಿ. ಏನ್ ಅರ್ಥ, ಏನ್ ಅನ್ಕೊಂಡವ್ರು ಇವರೆಲ್ಲ ಕೂಡ? ಪ್ರಧಾನಮಂತ್ರಿ ಎಲ್ಲರಿಗೂ ಪ್ರಧಾನಮಂತ್ರಿನೇ. ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯ ಮನೆಗೆ ಭದ್ರತೆ ಇಲ್ಲ ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತಾಗಲ್ವಾ? ನಮ್ಮ ಮಾನ ಮರ್ಯಾದೆ ಹರಾಜಾಕಿಲ್ವಾ? ಈ ಮಾನ ಮರ್ಯಾದೆ ಹರಾಜಾಕೋ ಕೆಲಸನೇ ರಾಹುಲ್ ಗಾಂಧಿ ಮತ್ತು ಅವ್ರ ತಂಡ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ನೀವು ಅಲ್ಲೋಯ್ತು ಅಂದ್ರೆ ನಾವು ಹೇಳ್ಬಿಟ್ಟೆ ಇವತ್ತು ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದೀವಿ, ಕಾಂಗ್ರೆಸ್ ಕಚೇರಿ ನುಗ್ತಾ ಇದೀವಿ. ಇದು ನಡೆಯೋದಿಲ್ಲ. ಇದ್ರದ್ದು ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡು ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕಾಗಿರೋ ಧರ್ಮೇಂದ್ರ ಪ್ರಧಾನ್ ಅವರು ಮೌನವಾಗಿದ್ದಾರೆ. ಯಾವತ್ತೂ ಕೂಡ ಚರ್ಚೆಗೆ ಬಂದಿಲ್ಲ, ಈ ವಿಚಾರವಾಗಿ ಮಾತನಾಡಿಲ್ಲ. ಪ್ರಧಾನಿರವರು ವಿದೇಶಕ್ಕೆ ಹೋಗಿ ಮಾತಾಡ್ತಾರೆ, ಇಲ್ಲಿ ಮಾತಾಡಲ್ಲ. ಇಂತಹ ಧೋರಣೆಯ ವಿರುದ್ಧ ನಾವು ಪ್ರಧಾನಮಂತ್ರಿ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೋಗಿದ್ವಿ ಅನ್ನೋದು ಅಲ್ಲಿನ ವಾದ. ಪ್ರಧಾನಮಂತ್ರಿ ಮುತ್ತಿಗೆ ಹಾಕಿದ್ರೆ ಅಲ್ಲಿ ಸಾಲ್ವ್ ಆಗ್ತದಾ? ಮಾತಾಡಬೇಕಾಗಿರೋದೆಲ್ಲಿ? ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಿ. ಇಲ್ಲ, ನೀವು ನಿಯೋಗ ತಗೊಂಡು ಪ್ರಧಾನಮಂತ್ರಿಗಳ ಹತ್ರನೋ ಇಲ್ಲ ಸಂಬಂಧಪಟ್ಟಂತರ ಹತ್ರ ಹೋಗಿ ನೀವು ಮಾತಾಡಿದ್ದೀರಾ? ನೀವು ಪ್ರಚಾರಕ್ಕೋಸ್ಕರ ಇವತ್ತು ನೀವು ಕುತ್ಕೊಂಡು ಕಾಕ್ರೋಚ್ ಪಾರ್ಟಿ ಜೊತೆಯಲ್ಲಿ ಇವತ್ತು ನೀವು ಮಾಡ್ತಾ ಇರೋದೇನು? ವಿದೇಶಿಗಳ ಅನುದಾನ ಬರ್ತಾ ಇದೆ, ಅಲ್ಲೇನೆ ಕಲ್ಲು ತೂರಾಟ, ಅಲ್ಲಿ ನೆನ್ನೆ ನೋಡಿದ್ವಿ ಮಾಧ್ಯಮಗಳಲ್ಲಿ ಕೂಡ ಇಂಟರ್ವ್ಯೂ ಮಾಡವ್ರೆ, ಯಾರ್ಯಾರು ಏನೇನು ಮಾತಾಡೋರು ಅಂತ ಹೇಳಿ. ಅದ್ರ ಉದ್ದೇಶ ನೀಟಲ್ಲಿ ಪರೀಕ್ಷೆ ಅವ್ಯವಹಾರ ಆಗಿರೋದು ಅಂತ ಹೇಳಿ ಒಂದು ಏನ್ ಹೇಳ್ತಾವ್ರೆ, ಮತ್ತು ಸತ್ತೋಂತರ ಪರಿಹಾರ ಕೊಡ್ತಾರೆ. ಅಲ್ಲ, ಇದ್ರ ಉದ್ದೇಶನೇ ಬೇರೆ ಇದೆ. ಇದು ಇಲ್ಲಿ ನಿಲ್ಲಿಸಲ್ಲ. ಇವರು ಮುಂದಿನ ದಿನಗಳಲ್ಲೂ ಕೂಡ ಇಡೀ ದೇಶದಲ್ಲಿ ಈ ತರ ಅತಂತ್ರವನ್ನು ಉಂಟು ಮಾಡತಕ್ಕಂಥ ವಿದೇಶಿ ಶಕ್ತಿಗಳ ಜೊತೆಯಲ್ಲಿ ಸೇರಿ ಅಸ್ಥಿರವನ್ನು ಉಂಟು ಮಾಡತಕ್ಕಂಥ ಸರ್ಕಾರವನ್ನು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇ ಹೇಳ್ತಾ ಇದ್ದಾರಲ್ಲ, ನೇರವಾಗಿ ನೇಪಾಳ ತರ ಮಾಡ್ತೀವಿ, ಶ್ರೀಲಂಕಾ ತರ ಮಾಡ್ತೀವಿ ಅಂದ್ರೆ ನಿನ್ನ ಉದ್ದೇಶ ನೀಟಲ್ಲಿ ಅನ್ಯಾಯ ಆಗಿರೋಂಥವ್ರಿಗೆ ನ್ಯಾಯ ಕೊಡಿಸೋದೋ ಇಲ್ಲ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಬೇಕು ಅಂತ ಒಂದು ಹುನ್ನಾರನ ನೀವು ಮಾಡ್ತಾ ಇರ್ತೀವಿ. ನಾವು ಕಾಶ್ಮೀರಲ್ಲಿ ಲಾಸ್ಟ್ ನೋಡಿದ್ವಿ ಸರ್, ಆದ್ರೆ ನಿನ್ನೆ 2 ಲಾರಿ ಕಲ್ಗಳಲ್ಲಿತ್ತು.
ಇದನ್ನ ಹೇಳ್ತಾ ಇರೋದು, ಇದು ಪೂರ್ವ ನಿಯೋಜಿತ, ಇದು ಬಹಳ ಪ್ಲಾನ್ಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕಾಕ್ರೋಚ್ ಪಾರ್ಟಿ ಅಂತ ಏನ್ ಹೇಳ್ತಾ ಇದ್ರು, ಅವರಿಗೆ ಎಲ್ಲ ಹಣಕಾಸಿನ ಸಹಾಯವನ್ನು ಎಲ್ಲವನ್ನು ಮಾಡ್ತಾ ಇರ್ತಕ್ಕಂಥವ್ರು ಈಗ ಕಾಂಗ್ರೆಸ್ ಅವರು ಅಂತ ಹೇಳಿ ಗೊತ್ತಾಗಿದೆ. ಮತ್ತು ನಿನ್ನೆ ಏನು ಶಾಂತಿಯುತವಾಗಿ ಧರಣ ಮಾಡ್ತೀವಿ ಅಂತ ಹೇಳಿ ರಾಷ್ಟ್ರಧ್ವಜ ಸಂವಿಧಾನಗಳೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಕಲ್ಲು ತೂರಾಟ ಮಾಡುವಂಥದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು. ಇವತ್ತು ಜಾಸ್ತಿ ಏಟ್ ಆಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗಿನ ಪೊಲೀಸರಿಗೆ. ಮತ್ತೆ ಅಲ್ಲಿ ಬಂದಂತ ವಿದ್ಯಾರ್ಥಿಗಳು ಯಾರು? ನೀಟ್ಗೆ ಸಂಬಂಧಪಡದೇ ಇರೋರು, SLC ಫೇಲ್ ಆಗಿರೋರು, PUC ಪಾಸ್ ಆಗದೆ ಇರೋರು. ವಿದ್ಯಾರ್ಥಿಗಳು ಯಾರಾದ್ರೆ ಏನಂತೆ ವಿದ್ಯಾರ್ಥಿಗಳು ತಾನೇ ಅಲ್ಲಿ ಇದ್ದಿದ್ದು ಅಂತ ಪ್ರಶ್ನೆ ಮಾಡ್ತಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ರೈತನಿಗೆ ಅನ್ಯಾಯ ಆದ್ರೆ ರೈತ ಹೋರಾಟ ಮಾಡ್ತೀವಿ, ಬೆಂಬಲ ಕೊಡ್ತೀವಿ. ನೀವು ವಿದ್ಯಾರ್ಥಿಗಳು ಬಂದಿರ್ತಕ್ಕಂಥವ್ರು ಯಾರು? ಗಲಾಟೆ ಮಾಡೋದಕ್ಕೋಸ್ಕರ. ಅಲ್ಲಿ ಯಾವ ಉದ್ದೇಶಕ್ಕೆ ಬಂದಿದ್ದೀರ ಅನ್ನೋದೇ ಗೊತ್ತಿಲ್ವಲ್ಲ ನಿಮ್ಗೆ. ಬಂದು ಕಲ್ತೂರಾಟ ಮಾಡಕ ಬಂದಿರತಕ್ಕಂಥದ್ದು, ನೀವು ಪಾರ್ಲಿಮೆಂಟ್ ಹೊಡೆದಾಕ ಬಂದಿರತಕ್ಕಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, NDA ಸರ್ಕಾರ ಇರೋವರೆಗೂ ಈ ಕುತಂತ್ರಗಳು ನಡೆಯೋದಿಲ್ಲ. ಅದರದ್ದು ಬಂಗಾರಪ್ಪನವ್ರು ಹೇಳ್ತಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಉಳಿದಿಲ್ಲ, ಅದು ಬ್ರಿಟಿಷರ ಜನತಾ ಪಾರ್ಟಿ ಆಗಿದೆ. ಯಾಕಂದ್ರೆ ಆಗಿನ ಕಾಲದ ಸರ್ವಾಧಿಕಾರ ಬಿಜೆಪಿ ಮಾಡ್ತಿದೆ ಅಂತ. ಭಾರತೀಯ ಜನತಾ ಪಾರ್ಟಿಯನ್ನ ಜನಸಂಘವನ್ನ ಸ್ಥಾಪನೆ ಮಾಡಿದವರು ನಮ್ಮ ದೇಶದವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರವರು. ಅವರು ಕಾಂಗ್ರೆಸ್ ಅನ್ನು ಹುಟ್ಟಾಕ್ದವ್ರು AOUM, ಅವ್ರದ್ದು ವಿದೇಶಿ ಪಾರ್ಟಿ. ಇವತ್ತು ಇರ್ತಕ್ಕಂಥವ್ರದ್ದು ವಿದೇಶಿ ಬ್ರೀಡ್ ಅಲ್ವಾ? DNA ಚೆಕ್ ಮಾಡ್ರಿ, ಯಾವ್ದು ಇಟಾಲಿದೈತೋ ನಮ್ದೈತೋ ಅದರದ್ದು. ಅವ್ರದ್ದು ಹೇಳೋದ್ರ ಬದಲು ನಮ್ಗೆ ವಿರುದ್ಧವಾಗಿ ಹೇಳಿರ್ತಕ್ಕಂಥದ್ದು. ಮಧು ಬಂಗಾರಪ್ಪ ಅವರು ಸದ್ಯಕ್ಕೆ ಮೊದಲು ಮಾತಾಡೋದು ಕಲ್ತ್ಕೊಡ್ರಿ. ಅವರು ಶಿಕ್ಷಣ ಸಚಿವರಾದಾಗಿಂದ ಎಷ್ಟು ಎಡವಟ್ಟು ಮಾಡ್ಕೊಂಡವ್ರು ಏನೇನು ಅಂತೇಳಿ ನಮ್ಗೆಲ್ಲ ಕೂಡ ಇದೆ. ನಾವು ಅದನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತೀವಿ. ಇವತ್ತು ನಡೀತಾ ಇರ್ತಕ್ಕಂಥದ್ದು ಮೋದಿಯವರ ವಿರುದ್ಧ ಏನು ಷಡ್ಯಂತ್ರ ಮಾತಾಡ್ತಾ ಇದೀವಿ. ಕೆಲವರಿಗೆಲ್ಲ ಕೂಡ ತೆವಲು ಮೋದಿಯವರ ವಿರುದ್ಧ ಮಾತಾಡಿದ್ರೆ ಮಾಧ್ಯಮದಲ್ಲಿ ಬರ್ತದೆ, ಪ್ರಚಾರ ಆಗ್ತೀವಿ ಅಂತ ಹೇಳಿ. ನೀವು ಎಷ್ಟು ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಮೋದಿಯವರ ವಿರುದ್ಧ ಮಾತಾಡ್ತೀರಿ, ಅವ್ರು ಅಷ್ಟು ಗಟ್ಟಿ ಆಗ್ತಾ ಹೋಗ್ತಾರೆ. ಇಷ್ಟಾಗಿತ್ತು SR ವಿಶ್ವನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.